ಒಂದ್ ನಿಮಿಷ ಇವಾಗ ಯಾರು ಮಾಡ್ಬಿಡಿ ನೀನ್ ಒಬ್ಳೆ ಮಾಡಮ್ಮ. ಹಾಕೋ ಮ್ಯೂಸಿಕ್. ಓಕೆನಪ್ಪ ಡ್ಯಾನ್ಸ್. ಇವರೆಲ್ಲರೂ ಗಂಡ ಕಡೆ ಡ್ಯಾನ್ಸ್ ಬಂದ್ರೆ ಗಂಡ ಕಡೆ. ಹೌದೌದು. ಯಾಕೆ ಮಂಟಪಕ್ಕೆ ಗಂಡನ ಕರ್ಕೊಂಡ್ ಬರ್ಬಾರ್ದಾ? ಅದಕ್ಕೆ ಡ್ಯಾನ್ಸ್ ಮಾಡ್ಕೊಂಡು ಕರ್ಕೊಂಡ್ ಬರ್ಬೇಕಲ್ವ? ನೀವು ಗಂಡ ಕಡೆ ಬನ್ನಿ. ದಬಾಕಿ ನೀವು ಈ ಕಡೆ ಇಟ್ಕೊಳ್ಳಿ. ಇದೇ ಚಪ್ರ. ಗಂಡ ನೀನೇ ತಾನೇ ಗಂಡ? ನಾನೇ ಗಂಡ. ಕೂತ್ಕೋ. ನಾನು ಹೆಣ್ಣು. ಈಗ ತಟ್ಟು. ಯಾಕೋ ಹೊಡೆದ ನೀನು? ತಟ್ಟು ಉಂದಲ್ಲಪ್ಪ. ಅಯ್ಯೋ ನಿನ್ ತಾಳಿ ತಟ್ಟು. ತಾಳಿ ಇಲ್ಲ. ತಾಳಿ ಇಲ್ವಾ? ಹಂಗೆ ಕಟ್ಟ. ದಿನೋದ ಜ್ಯೂಸಿಗೆ ಹಾಕು. ನೀನ್ ತಾಳಿ ಕಟ್ಟ ಇಲ್ಲ ನ್ಯಾಣ ಆಗ್ತ. ಅಷ್ಟು ಜ್ವರ ಕಟ್ಟದೆ. ಸರಿ ತಾಳಿ ಕಟ್ಬಿಟ್ಟಪ್ಪ, ಮುಂದೆ ಏನ್ ಮಾಡ್ಬೇಕು? ಮದ್ವೆ ಆದ್ಮೇಲೆ ಮುಂದಕ್ಕೆ ಏನು ಚಿನ್ನ? ನಾಚಿಕೆ ಆಯ್ತದೆ. ಮದುವೆ ಆದ್ಮೇಲೆ ಇನ್ನೇನಿರ್ತದೆ? ಫಸ್ಟ್ ನೈಟ್. ಅಯ್ಯೋ ಇದು ಮಾತ್ರ ಗೊತ್ತಾಗ್ಬಿಡ್ತದೆ. ಅದ್ರ ಡೆಮೋ ಕೊಡ್ತೀನಿ ನಾನು. ಈಗ ಫಸ್ಟ್ ನೈಟ್ ಸೆಟಪ್ ರೆಡಿ. ಈಗ ಇದನ್ನ ಕೆಳಗಡೆ ಬಿಡಿ. ನೀವು ಹೋಗಿ ಹಿಂಗ್ ಹೋಗ್ಬಿಟ್ಟು ಹಂಗ್ ಬಂದ್ಬಿಡ್ತೀನಿ. ತಗೋ ಇದು ತೈಗೆ ಕಟ್ಕೋ. ತೈಗೆ ಕಟ್ಕೊಂಡಲ್ಲ. ತೈಯೋ ಕೈಯೋ. ಇದು ತಾಲು, ಇದು ತೈ. ಎಷ್ಟು ದುಡ್ಡು ಕೊಟ್ಟಿ ತಂದಿದ್ದು ಎಲ್ಲ ವೇಸ್ಟ್ ಮಾಡ್ಬಿಡ. ಇರ್ಲಿ ಬಿಡ, ನೀನಿಲ್ಲಿ ತೂತ್ಕೊಂಡಿರು. ನಾನು ಒಳಗಡೆ ಬರ್ತೀನಿ, ನೀನು ತಾಯ್ತಾ ಇರ್ಬೇಕು. ಈಗ ಅವ್ನು ಒಳಗಡೆ ಬರ್ತಾನಲ್ಲ, ನಾನು ಏನ್ ಮಾಡಾನೆ? ಇವಾಗ ತಾನೇ ಮದ್ವೆ ಆಗಿರೋದು. ಅವನು ಹೆಂಡತಿ ಅಂತ ಅನ್ಕೋ. ಅಂದ ತಕ್ಷಣ ಚಿನ್ನ ಯಾಕೆ ಇಷ್ಟು ಲೇಟ್ ಮಾಡಿದೆ, ನಾನು ನಿನ್ಗೋಸ್ಕರ ಕಾಯ್ತಾ ಇದ್ದೇನೆ, ಪ್ರೀತಿಯಿಂದ ತಪ್ಕೋ. ಅಷ್ಟೇ ತಾನೆ? ಪ್ರೀ ಚಿನ್ನ ಯಾಕೆ ಲೇಟಾಗಿ ಬಂದೆ? ನಿನಗೋಸ್ಕರ ಕಾಯ್ತಾ ಇದ್ದೆ. ಟಿವಿಲೆಲ್ಲ ರಕ್ತ ಬಂದ್ಬಿಡ್ತಲ್ಲ. ಹುಡುಗಿ ಅಂದ್ರೆ ಹೂ ಇದ್ದಂಗೆ ಕಣ, ಸ್ಮೂತ್ ಆಗಿ ಹಣ್ಣು ಮಾಡ್ಬೇಕು. ಮುತ್ತು ಅವ್ನ 50 ವರ್ಷದಿಂದ ಮದ್ವೆ ಆಗ್ಬೇಕು ಅಂತ ಬರ್ಗೆಟ್ ಕೂತವನ್ ಕಣ. ನೀನ್ ಹೋಗಿ ಅವ್ನಿಗೆ ಡೆಮೋ ತೋರಿಸ್ತೀನಿ ಅಂತಿದ್ಯಲ್ಲ. ನೀನ್ ಸುಮ್ನೆ ಇರಪ್ಪ ಸೃಜಾ. ಎಲ್ರು ಮೂಗು ತೂತೆ. ಎಲ್ರ ಮನೆ ದೋಸೆನು ತೂತೆ ಕಣ, ಮೂಗ್ ತೂತೆ ಅಲ್ಲ ಅದು ಹೇಳೋದು. ನಿನ್ ಮೂಗಲ್ಲೂ ತೂತಿಲ್ವಾ? ಇಲ್ಲಿ ನೋಡಿಲ್ಲ ನೋಡ. ನೀನು ತಲೆ ಇಲ್ದಿರೋರ್ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ. ನೀನು ನನ್ನ ತಲೆ ಬಗ್ಗೆ ಮಾತ್ರ ಯೋಚನೆ ಮಾಡು. ನೀನು ತಾಯ್ತಾ ಇರು, ನಾನು ಹೋಗ್ಬಿಟ್ಟು ತಾಲ್ ತಂದ್ಬಿಡ್ತೀನಿ. ಇದು ಫಸ್ಟ್ ನೈಟಾ ಲಾಸ್ಟ್ ನೈಟಾ? ಮಾಡ್ಬೇಕು. ಅಯ್ಯೋ ನಿನ್ಲೆ ತಾಲೆಲ್ಲೋ ದಾವಾಗಿತ್ತು ಕುಡ್ಕೊಂಬಿಟ್ಟೆ. ನೀನ್ ಅರ್ಧ ಕುಡ್ಬಿಟ್ಟು ನನ್ಗೆ ಅರ್ಧ ಕೊಡ್ಬೇಕು ಕಣ. ಸಾರಿ ಖಾಲಿ ಆಗ್ಬಿಡ್ತು ಕಣ. ಪೋಲಿ ಬಿಡು ಪೋಳಿ. ಹಣ್ಣಿಲ್ಲೇ ಐತೆ. ಮತ್ತೆ ನಾನು ಅಂತಿದ್ದೆ ಇವನೇ ಕಳ್ತವನೆ. ನಮ್ಮ ಮಗ ಮುಚ್ಚ ದಡ್ಡ. ನೀನೊಂದ್ ಸ್ವಲ್ಪ ತಂದು ನೀನ್ ಹೆಂಡತಿಗೆ ಸ್ವಲ್ಪ ತಿನ್ನಿಸ್ಬೇಕಣ, ಅದಕ್ಕನೋ ಪದ್ಧತಿ. ನೀನೇ ಒಳ್ಳೆ ಬರ್ಗೆಟ್ರ ಹತ್ರ ತಿಂತಾ ಇದೆಯಲ್ಲೋ. ಹಂಗಿತ್ತ ಅದು? ಈ ವಿಚಾರದಲ್ಲಿ ನಾನು ಯಾರು ಏಮರ್ಸಕ್ ಆಯ್ಕಿಲ್ಲ ಬಾವು. ಯಾಕೆ? ಎಷ್ಟೊಂದ್ ಫಿಲಮ್ ಅಲ್ಲಿ ಫಸ್ಟ್ ನೈಟ್ ನೋಡಿನಿ. ನೋಡು, ದ್ರಾಕ್ಷಿ ಇರೋದೇನೆ ಆಕ್ಚುಲಿ ಮೈ ಮೇಲೆ ಸುರಿಯಕ್ಕೆ. ಬಲಿಕೊಳ ಅಯ್ಯೋ ದ್ರಾಕ್ಷಿ ಇಲ್ಲ ಎಂದಾಗ್ಬಿಟ್ಟದೆ ಬಾವ. ಆಪಲ್ ಮುದ್ದೇಶ ಏನೋ ಮಾಡ್ತಿದ್ಯಾ? ಒಳ್ಳೆ ಜಲ್ಲಿಕಲ್ ಹೊಡೆದಂಗ್ ಹೊಡಿತಾ ಇದೆಯಲ್ಲ. ದ್ರಾಕ್ಷಿ ಹಣ್ಣೆಲ್ಲ ಎಂದಾಗ್ಬಿಟ್ಟದೆ, ಖಾಲಿ ಆಗ್ಬಿಟ್ಟದೆ. ಅದಕ್ಕೆ ಎಷ್ಟೊಂದು ಪಿಕ್ಚರ್ ನೋಡಿನಲ್ಲ, ಒಕ್ಕಲ ಮೇಲೆ ಹಾಲು ಖಾಲಿ ಆಗೋಯ್ತು. ಅದಕ್ಕೆ ಸೇಬ್ ತಗೊಂಡು ಹೊಡಿತಾ ಇದ್ದೀನಿ. ಏನೋ ಲಾಜಿಕ್ ನಿಂದು? ಜಾಸ್ತಿ ಖಾಲಿ ಆಯ್ತು ಅಂದ್ಬಿಟ್ಟು ಆಪಲ್ ಹೊಡಿತಾ ಇದೆಯಾ? ಆಪಲ್ ಖಾಲಿ ಆದ್ರೆ ಏನ್ ಮಾಡ್ತೀಯಾ? ಇತ್ಲಲ್ಲಿ ಹಲಸಿನ ಹಣ್ಣದೆ ಕಿತ್ಕೊಂಡ್ ಹೋಗ್ತೀನಿ.
ಕಳಿಸ್ತೇ ಅಂತಂದು ಏನಾದ್ರು ಹಾಕ್ಬಿಟ್ರೆ ನನ್ನ ಜೀವನದಲ್ಲಿ ಮದ್ವೆನೇ ಆಗಂಗಿಲ್ಲ ಹಾಗೂ ಮಾಡ್ಬಿಡ್ತು ಅನ್ಕೊಂಡೆ ಅವನು. ಅಪ್ಪ ಪ್ರೀತಿ ಇರ್ಲಿ ಕಣೋ, ಒಂಚೂರು ಪ್ರೀತಿ ಕಣೋ. ಬಾಬಾ ಇಷ್ಟು ಪ್ರೀತಿಯಿಂದಲೇ ಮಾಡಿದೆ ಬಾಬಾ. ಇಬ್ರು ಹೋಗ್ಲಿ, ನೀನು ಅವನ್ನ ಹೆಂಡತಿ ಅಂತ ಅನ್ಕೋ. ಹೆಂಡತಿ? ಓ ಸ್ವಲ್ಪ ಸೇಬ್ ತಿನ್ಸು, ನೀನು ತಿನ್ನು. ಹೆಂಡತಿ ಇಬ್ರು ಒಟ್ಟಿಗೆ ಸೇರ್ತೀನಮ್ಮ. ಕೂತ್ಕೋ. ಬಾಬಾ ಚೆನ್ನಾಗಿಲ್ಲ ನೋಡ್ಕೊ ನೀನು. ಆಯ್ತು. ಬಾಬಾ ತಪ್ಕೊಂಡಾಗಲ್ಲ ಎದುರ್ಕತ್ತ ನೀವು. ಸ್ಮೂತ್ ಆಗಿ ಹ್ಯಾಂಡ್ಲ್ ಮಾಡ್ಬೇಕು ಕಣೋ, ಇಲ್ಲ ಅಂದ್ರೆ ಫಸ್ಟ್ ನೈಟ್ ಅಲ್ಲೇ ನಿನ್ನ ಹೆಂಡತಿ ಸತ್ತು ಹೋಗ್ಬಿಡ್ತಲ್ ಕಣ. ಹೋಗ್ಲಿ ಬಿಡು. ಸ್ವಲ್ಪ ಇಲ್ಲಿ ಮಳ್ಕೊಂಡು ನೀಟಾಗಿ ಕೈ ಮುಟ್ಟೆ. ಮಳ್ಕೊ. ಅಮ್ಮ ಈಗ ಬರ್ತಾ ಇದೆ ಮುಗಿ. ಇದು ಕೈ ಕಣ, ಏನು ಹಂಗೆ ಸಿಗ್ತಾ ಇದ್ದ ನೀನು. ಸ್ಮೂತಾಗಿ ಹ್ಯಾಂಡ್ಲ್ ಮಾಡು. ಮಳ್ಕೊ ನೀನು ನಿಧಾನಕ್ಕೆ ಮುಟ್ಟೆ. ಆಹಾ ಮೂಡು ಬಂತಿ ಹುಡುಗಿ. ಸುಮ್ಮನೆ ಕಣ. ಎದಳ ಮೇಲೆ ಫಸ್ಟ್ ನೈಟ್ ಅಲ್ಲಿ ಈ ತರ ಸ್ವಿಚ್ ಆಫ್ ಆಗಿಬಿಟ್ರೆ ಏನ್ ಪ್ರಯೋಜನ? ನಿದ್ದೆ ಮಾಡ್ಬಿಡ್ತು. ನಿದ್ದೆ ಮಾಡಬಾರ್ದು, ನೈಟಲ್ಲಿ ಎದ್ದಿರ್ಬೇಕು. ಈಗ ಹಂಗೇ ಕೈನ ಸವ್ರಿ ಹಂಗೇ ಮೂಸು. ಏನಾದ್ರು ಬಂತ? ಏನ್ ಮಾಡ್ತಿದ್ದೆ ನೀನು? ಮೂಸು ಒಂದೆಲ್ಲ ಮೂಸ್ತಾ ಇದ್ದೆ. ಏನ್ ಮೂಡ್ಸ ನೀನು? ನಿನ್ನ ಮೈ ಮೂಸ್ದೆ. ನನ್ನ ಮೈ ಮೂಸೋನ ನಾನು ಹೂವ ಮೂಸ. ಹೂವ? ಓಯ್ ಮತ್ತೆ ಹೇಳಕ್ಕಿಲ್ವಾ ನೀನು? ಚೆನ್ನಾಗಿ ಹೇಳ್ದೆ. ನಾನು ಹೇಳಿದ ನಳೆ ಮೇಲೆ ಬಿದ್ದಿರೋ ಹೂವ ಅಲ್ಲ ಕಣ, ತುರುಬಲ್ಲಿ ಇದೆಯಲ್ಲ ಹೂವ, ಅದನ್ನು ಮೂಸು ಬಂದಿದ್ ನಿನಗೆ. ಉದ್ದೇಶ ಹೆಂಡತಿ ಅಂತ ಅನ್ಕೋ, ಅನ್ಕೋ, ಫೀಲ್ ಫೀಲ್ ಅಂದ್ಕತೀನಿ. ಒಂದ್ ನಿಮಿಷ ಇದೆ. ಈಗ ಚೆನ್ನಾಗಿ ಮೂಸು. ಇವಾಗ ಇವನು ಮೂಡ್ ಬಂದ್ಬಿಡ್ತು. ನೋಡ್ದ ಸೃಜ ಹೆಂಗೆ? ಏನು ನೋಡಲಿ. ಏನಾಯ್ತು ಸುಜಾ? ಅವನಿಗೆ ಬಿದ್ದೋಗ್ಬಿಟ್ಟಿದ್ದ. ಸ್ಪ್ರೇ ಕೊಡಿದೆ. ಲೋ ದಡ್ಡ, ಯಾವ್ದೋ ಪರ್ಫ್ಯೂಮ್ ಹೊಡ್ಕೊ ಅಂದ್ರೆ ನನ್ನ ಮಗನೇ ತಿಗಣೆ ಕೊಡಿ ಔಷಧಿ ಆಗಿ ಹೊಡ್ಕೊಂಡಿದ್ದೆಲ್ಲ. ಹೌದಾ? ಒಂದ್ ನಿಮಿಷ ಇದೆ. ಹೌದು ಸುಜಾ, ಇದು ತಿಗಣೆ ಹೊಡಿ ಔಷಧಿ. ಎಂತೆಂತ ಜನ ಇರ್ತಾರ ಗುರು. ಲೋ ಬಾರ, ಕರ್ಕೊಂಡೋಗವ್ರನ್ನ. ಬದುಕಿದ್ರೆ ಡಾಕ್ಟರ್ ಹತ್ರ ಕರ್ಕೊಂಡೋಗು, ಇಲ್ಲಾಂದ್ರೆ ಊತಾಕ್ಬಿಟ್ಟು ಬಾವು. ಹೋಗಿ ಕರ್ಕೊಂಡೋಗು. ಸುಮ್ಮನೆ ಬಿಡಪ್ಪ, ನಾನೇ ಬರ್ತೀನಿ. ವಿಕ್ರಮ್ ಹಿಪ್ ಹಾಪ್ ಡಾನ್ಸ್ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಅಂತೆ. ನಾವು ನೋಡಿಲ್ಲ, ಇವಾಗ ನೋಡ್ಬೇಕು. ಐ ವಾಂಟ್ ಟು ಸೀ ಹೌ ವೆಲ್ ಯು ಡಾನ್ಸ್. ಹೌ ಆನ್ ಬೇಬಿ. ಸಾಕಣ ಮಾಡ್ಬೇಕಣ, ಸೂಪರ್. ಓಕೆ, ಈಗ ಪದ್ಮಾವತಿ ಸೀರಿಯಲ್ ನೋಡತ್ರ ನಮ್ಮ ಆಡಿಯನ್ಸ್ ಮಾತಾಡ್ತಾರೆ. ಯಾರು ಮೊದಲಿಗರು? Oleh unan haskar hadur unan uralegne badni ini dadne unan nara salkina nili titudo. ಇದು ಯಾವ್ದೋ ರಷ್ಯಾದ ನ್ಯೂಸ್ ಕೇಳ್ದಂಗಿದೆ. ನಾನು ನನ್ನ ಇಂಟ್ರೊಡಕ್ಷನ್ ಉಲ್ಟಾ ಹೇಳಿದ್ದು. ಏನ್ ಹೇಳಿಲ್ಲ ಒಂದ್ಸಲಿ? ಉಲ್ಟಾನ ಸರಿಯಾಗಿ ಹೇಳ್ಬೇಕಾ? ಫಸ್ಟ್ ಉಲ್ಟಾ ಹೇಳು. ಉನಾನ್ ನಾರ ಹಸ್ಕಾರ್ ಹಡೂರ್ ಉನಾನ್ uralegne badni ini dadne. ಅವಕ್ಕೆ ಸಡಕೆ ಸಡಕೆ ಡೋಕೆ ಜೂರಿ ಜುಕಾರಿ ಜುಮ್ಮ. ಏನೋ ಇದು ಉಲ್ಟಾ ಮಾತಾಡದ? ಬಾಯ್ಲಿ ಉಲ್ಟಾ ಮಾತಾಡೋ ನೋಡೋಣ. ನಿಯರ್ ರೋಗ್ಯವ ಎಮೋಕ್ ನಿಯಾಗ ರೇಟೋನ ಎರಡ್ ಎಲ್ಟಿಲ್ ಎನ್ನೋಚ್ನ ಓಟ್ಯಾಲ್ ನಿಯರ್ ರೋಗ್ಯವ. ಯಾವ ರೈಮ್ ಇದು? ರಿಂಗಾ ರೋಸಸ್ ಅಲ್ಲ, ನನಗ್ ಗೊತ್ತಾಯ್ತು. ಯಾವ್ದದು? ರೈನ್ ಗೋ ಹೇಗೆ ಕರೆಕ್ಟಾ? ಅದೇ. ಹೆಂಗೆ? ಇನ್ನೊಂದು ಹೇಳಿ ನೋಡೋಣ. ಈ ಮನೇಲಿರೋರು ಎಲ್ಲ ಡೈಲಾಗು ಉಲ್ಟಾ ಹೇಳ್ತೀನಿ. ಅದು ಯಾವ ಡೈಲಾಗ್ ಅಂತ ಕಂಡು ಹಿಡಿತೀರಾ? ಹೇಳು. ಎನೋಡ್ ನಾ ಎಲ್ಲೋ ಇಮ್ಮಸ್ಕ್ಯಾಲರ ವಿದ್ಯಾರ್ದು. ಎನೋಡ್ ನಾ ಎಲ್ನೋ ಎಮ್ ಹಸ್ಕ್ಯಾಲರ. ಇದು ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಅಂತ. ಅದೇ. ವರಲಕ್ಷ್ಮಿ. ಆಮೇಲೆ ಇನ್ನೊಂದು ಹೇಳ್ತೀನಿ. ಎಡ್ನೋ ಮಡಿ ಇರೋಗ್ ಎಡ್ನಿ ಮಡಿ ಇರು. ಎಮ್ ಎಮ್ಯಾನ್ಸಿ ಇರುಗ್ ಸೈಲಾ ಎಲ್ಡಾ ಕಿರುಪ್.
ಇನ್ನೊಂದ್ಸಲ ಹೇಳು. ಎಡ್ನುಮ್ ಎಡಿ ಇರೋಗ್ ಎಡ್ನಿ ಎಡಿ ಇರು ಎಂ ಎಮನ್ಸಿ ಮುಂದೆ ಇದೆ ಗುರಿ, ಹಿಂದೆ ಇದೆ ಉರಿ. ಕರೆಕ್ಟಾ? ನಾಟ್ ಬ್ಯಾಡ್. ನೆಕ್ಸ್ಟ್. ಆಟ್ನೆ ವಾ ಸೆರಾಯ್ರಾಮ್ ಆಟ್ನೆ ವಾ ಸೆರಾಯ್ರಾಮ್ ಸಾಯಿರಾಮ್ ಸಾಯಿರಾಮ್ ಸಾಯಿರಾಮ್. ಮುಂದೆ ಕೇಳು. ಅದೇಳಿ ಯಾವ್ದಂತ? ಯಾವ್ದು? ಎಟ್ನಾ ವಾಸ್ ಎರಾಯ್ರಾಮ್. ಎಂತ ಸಾವು ಮಾರಾರೆ. ಅದೇ ಕರೆಕ್ಟಾ? ಭಟ್ರದು. ನಾಟ್ ಬ್ಯಾಡ್. ಓಕೆ ಸರಿ, ಥ್ಯಾಂಕ್ ಯು ಸೋ ಮಚ್. ಸರಿ, ನೆಕ್ಸ್ಟ್. ಹಾಯ್ ಸೃಜನ್ ಮಾಮ, ಚೆನ್ನಾಗಿದ್ದೀರಾ? ಏನೋ ನೀನ್ ನೋಡ್ಬಿಟ್ಟು ಹೇಳ್ಬೇಕು. ನನಗೆ ಗೊತ್ತಿಲ್ಲ. ಸೃಜನ್ ಮಾಮ, ನನ್ನ ಹೆಸರು ಅನ್ಮೋಲು. ನಾನು ನಂದಿಲ್ ಲೇಔಟಿಂದ ಬಂದಿದ್ದೀನಿ. ನಾನು ಚಾಮರಾಜ್ ಮಾಸ್ಟರ್ ಸ್ಟೂಡೆಂಟು. ಹಾ, ಹಾಯ್ ವಿಕ್ರಮ್ ಸರ್. ಹಾಯ್. ನೀವು ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀರಾ, ಅದೇ ತರ ನನ್ನ ಜೊತೆ ನೀವು ಫೈಟ್ ಮಾಡ್ತೀರಾ? ನೀನ್ ಫೈಟ್ ಮಾಡ್ತೀಯಾ? ಹಾ. ಬಾ ಇಲ್ಲಿ ಮಾಡೋದೇನ್ ಮಾಡ್ತೀಯ ಫಸ್ಟ್? ಇವ್ ಫೈಟ್ ಮಾಡ್ಬೇಕಾ ಪಾಪ? ಅದೇನೋ ಮಾಡ್ಬೇಕಂತ. ಬಾ ಬಾಕಂದ. ನೀನು ಪಲ್ಟಿ ಹೊಡ್ಕೊಂಬ, ನಾನು ಪಲ್ಟಿ ಹೊಡ್ಕೊಂಡು. ಹಾ, ಲವ್ಲಿ. ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ಯಾ? ಇದು 3 ವರ್ಷ ಆಯ್ತು. ವೆರಿ ಗುಡ್. ಮಾಡ್ತಾ ಇರೋ, ಇನ್ನು ಪರ್ಫೆಕ್ಟ್ ಆಗೋಗು. ನೆಕ್ಸ್ಟ್ ಟೈಮ್ ಮಜಾ ಟಾಕೀಸ್ ಬಂದಾಗ ಅಲ್ಲಿಂದ ಎಲ್ಲ ಡೈ ಹೊಡಿಬೇಕು. ಓಕೆ? ಆಯ್ತು. ಪದ್ಮಾವತಿ ಟೀಮ್ನವರು ಮಜಾ ಟಾಕೀಸ್ ಬಂದ್ರಿ. ಹೋಪ್ ಯು ಆಲ್ ಹ್ಯಾಡ್ ಅ ಗುಡ್ ಟೈಮ್. ರೆಗ್ಯುಲರ್ ಶೂಟಿಂಗ್ ಮಾಡಿ ಮಾಡಿ ಬೋರ್ ಆಗಿತ್ತಪ್ಪ. ಏನಿಲ್ಲ, ಸೆಟ್ಟಲ್ಲೂ ಎಂಜಾಯ್ ಮಾಡ್ತೀವಿ, ಹಾ, ಇಲ್ಲೂ ಬಂದು ಎಂಜಾಯ್ ಮಾಡು. ಆದ್ರೆ ನಾನ್ ಸೆಟ್ ಅಲ್ಲಿ ಇದ್ದಾಗ ಎಷ್ಟು ಎಂಜಾಯ್ ಮಾಡ್ತಿದ್ದೆ ಹೇಳು. ಸೂಪರ್. ಸುಜನ ಇರ್ತಾನೆ ಅಂದ್ರೆ ಆಲ್ ಆಫ್ ಅಸ್ ಒಂದು ಫನ್ನಿ ಇನ್ಸಿಡೆಂಟ್ ಯಾವ್ದಾರ ಒಂದು ಜ್ಞಾಪನ ಇರೋದು ಹೇಳಿ. ಒಂದಿದ್ರೆ ಹೇಳ್ಬೋದು ಸರ್, 1000 ಇರುತ್ತೆ. ಅವನಿದ್ರೇನೆ ನಕ್ಕು ನಕ್ಕು ಹೊಟ್ಟೆಲ್ಲ ಉಂಡ್ ಬಂದ್ಬಿಡುತ್ತೆ. ಇನ್ಫ್ಯಾಕ್ಟ್ ಒಂದ್ ಹೇಳ್ಬೇಕು ಅಂದ್ರೆ ನಾವು ದರ್ಶನ್ ಸಿನಿಮಾಗೆ ವಿ ವೆಂಟ್ ಟು ಮೂಡ್ಬಿದ್ರಿ. ಮೂಡ್ಬಿದ್ರೆ 18-19 ದಿವಸ ಎಲ್ಲ ಒಟ್ಟಿಗೆ ಇದ್ವಿ. ದರ್ಶನ್, ಇವನು, ನಾನು ವಿ ಟು ಗೋ ಫಾರ್ ಎ ಲಾಂಗ್ ಡ್ರೈವ್. ಬಾಮ್ಮ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಇಬ್ರು ಅಲ್ಲಿ ಬೀಚ್ ಕರ್ಕೊಂಡು ಹೋಗಿ ಮಂಗ್ಳೂರಲ್ಲಿ ಡಯಾನಾ ಐಸ್ ಕ್ರೀಮ್ಸ್ ಕೊಡ್ಸಿ. ಓ ಸೂಪರ್. ಅದೆಲ್ಲ ಮರೆಯಕ್ ಆಗದೆ ಇರೋಂತ ದಿನಗಳು. ನೋಡಿ ಮಿಸ್ಟರ್ ಲೋಕೇಶ್, 250 ಎಪಿಸೋಡ್ ಆಯ್ತು, ನನಗೊಂದು ಐಸ್ ಕ್ರೀಮ್ ಕೊಡ್ಸಿಲ್ಲ. ಸರ್, ನಿಮ್ಗೆ ಐಸ್ ಕ್ರೀಮ್ ಕೊಡ್ಸಿಲ್ಲ. 250 ಎಪಿಸೋಡ್ ಆಗಿರೋದಕ್ಕೆ ಆಡಿ ಕಾರ್ ತಗೊಂಡಿದ್ರಲ್ಲ. ಬಟ್ ಏನಂದ್ರೆ ಮಜಾ ಟಾಕೀಸ್ ಕಟ್ ಮಾಡಿ ಮಜಾ ಟಾಕೀಸ್ ಸೃಜಾ ಮಾಡ್ತಾ ಇದ್ದಾನೆ ಅಂದಾಗ all of us felt it was apt for you. ಥ್ಯಾಂಕ್ ಯು ಸೋ ಮಚ್ ಮಾ. That was superb. You have done it extremely well. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂಡ್ ಇವತ್ತು ನಮ್ಮ ಪದ್ಮಾವತಿ ಸೀರಿಯಲಿನ ನಿರ್ದೇಶಕರು ಬಂದಿದ್ದಾರೆ. ಇನ್ನೊಂದು ನಿಮ್ಮಿ, ಆಸ್ ಯು ನೋ, ಶಿ ಇಸ್ ಕ್ವೈಟ್ ಫೆಮಿಲಿಯರ್ ಎಲ್ಲರಿಗೂ. ಯಾಕಂದ್ರೆ ಸೀರಿಯಲ್ ಎಲ್ಲ ಮಾಡಿ ಸಾಕಷ್ಟು ಹೆಸರು ಮಾಡಿರುವಂತ ಆರ್ಟಿಸ್ಟ್. ಅಂಡ್ ಶಿ ಇಸ್ ಅಫ್ಕೋರ್ಸ್ ಸ್ಟೇಟ್ ಅವಾರ್ಡ್ ವಿನ್ನರ್. ಅಂಡ್ ಇವಾಗ್ಲೂ ಸಿನಿಮಾಗಳಲ್ಲಿ ಸಾಕಷ್ಟು ತೊಡಗಿಸ್ಕೊಂಡಿರೋದು. ಅಂಡ್ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮನ್ಸ್ ಅಂತಾನೆ ಹೇಳ್ಬೋದು ನಮ್ಮ ಇಂಡಸ್ಟ್ರಿಯಲ್ಲಿ. ಅಂಡ್ ಇವಾಗ ಪದ್ಮಾವತಿ ಸೀರಿಯಲಿನ ನಿರ್ದೇಶನದ ಜವಾಬ್ದಾರಿ ಹೊತ್ತಿರೋದು. ಅಂಡ್ ಇತ್ತೀಚೆಗಷ್ಟೇ ಅವರ ಟೈಮ್ ಬ್ಯಾಂಡ್ ಅಲ್ಲಿ ನಂಬರ್ 1 ಸೀರಿಯಲ್ ಆಗಿದೆ. ಸೊ ಕಂಗ್ರಾಚುಲೇಷನ್ಸ್ ಆನ್ ದಟ್. ಹೇಗೆ ತಮ್ಮ ಮಜಾ ಟಾಕೀಸ್ ಇಷ್ಟೊತ್ತು ಕೂತ್ಕೊಂಡು ನೋಡ್ತಾ ಇದ್ರಿ ಬಿಹೈಂಡ್ ದ ಸ್ಕ್ರೀನ್? ಮಜವಾಗಿತ್ತು. ಆಕ್ಚುಲಿ ನಮ್ ಟೀಮ್ ಅವರೆಲ್ಲ ತುಂಬಾ ಎಂಜಾಯ್ ಮಾಡಿದ್ದಾರೆ. ನಮ್ನ ಇಲ್ಲಿ ಕರ್ಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಸೀರಿಯಲ್ ಶುರು ಆಗಿ ಬಹುಶಃ ಒಂದ್ 6 ತಿಂಗಳಾಯ್ತು. ಪಾಪ ಎಲ್ಲಾರು ಹಗ್ಲು ರಾತ್ರಿ ದುಡ್ದಿದ್ದಾರೆ. ಯಾರಿಗೂ ನಿದ್ದೆ ಇಲ್ಲ, ಎಂಜಾಯ್ ಮಾಡಕ್ ಟೈಮ್ ಇಲ್ಲ. ತೀರ್ಥಹಳ್ಳಿ ಇಲ್ಲಿ ಅಪ್ ಅಂಡ್ ಡೌನ್ ಮಾಡ್ತಿದ್ವಿ. ಬಹುಶಃ ನಿದ್ಗಣಲ್ಲೂ ಪದ್ಮಾವತಿ ಅಂದ್ರೆ ಬೆಚ್ಚ ಬೀಳ್ತಿದ್ರು ಎಲ್ಲರೂ. ಇಲ್ಲ, ಇದೊಂದು ಹೇಳಲೇಬೇಕು ನಾನು, ನಮ್ಮೆಲ್ಲರಿಗಿಂತ ಹೆಚ್ಚು ಕಷ್ಟ ಆಕೆ ಪಟ್ಟಿದ್ದಾರೆ. ಇಟ್ ಈಸ್ ಹರ್ ಬೇಬಿ, ಹರ್ ಚೈಲ್ಡ್. ಬರೀ ಕಾಲಲ್ಲಿ ಓಡಾಡಿದಾರೆ ಆಕೆ. ಆ ದೇವಸ್ಥಾನ ಸುತ್ತಲೂ ಚಪ್ಪಲಿ ಹಾಕೊಂಡ್ ಬಿಟ್ರೆ ಆ ಟೈಮ್ ಎಲ್ಲಿ ವೇಸ್ಟ್ ಆಗುತ್ತೋ ಅನ್ನೋ ಲೆವೆಲ್ ಅಲ್ಲಿ ಯೋಚನೆ ಮಾಡಿ ಡೇ ಅಂಡ್ ನೈಟ್ ಗಂಡ ಹೆಂಡತಿ ಇಬ್ರು ದುಡ್ದಿದ್ದಾರೆ ಎಲ್ಲಾರ ಜೊತೆ. ಹಾರ್ಡ್ ವರ್ಕ್ ವಿಲ್ ಆಲ್ವೇಸ್ ಪೇ. ಸೊ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್, ಆಲ್ ದ ವೆರಿ ಬೆಸ್ಟ್, ಗುಡ್ ಲಕ್. ನಿಮ್ಮ ಸೀರಿಯಲ್ ಇದೇ ತರ ಮುನ್ನುಗ್ತಾ ಇರ್ಲಿ. ಮೇ ಆಲ್ ದ ಸಕ್ಸಸ್ ಬಿ ವಿತ್ ಯು. ಬನ್ನಿ ಅವ್ರು. ನಮ್ಮ ಹತ್ರ ಎಷ್ಟು ದುಡ್ಡಿದೆ ನಮ್ಗೆ ಗೊತ್ತಿರುತ್ತೆ, ನಮ್ಮ ಹತ್ರ ಎಷ್ಟು ಸ್ನೇಹಿತರಿದ್ದಾರೆ ನಮಗೆ ಗೊತ್ತಿರುತ್ತೆ, ನಮ್ಮ ಮನೆಯಲ್ಲಿ ಎಷ್ಟು ಆಸ್ತಿ ಇದೆ ಎಲ್ಲ ಗೊತ್ತಿರುತ್ತೆ. ಆದ್ರೆ ನಮ್ಗೆ ಗೊತ್ತಿಲ್ಲದೆ ಇರೋದು ಒಂದೇ ಒಂದು, ನಮ್ಮ ಹತ್ರ ಎಷ್ಟು ಟೈಮ್ ಇದೆ ಅಂತ. ಸೊ ಟೈಮ್ ವೇಸ್ಟ್ ಮಾಡ್ಬಿಡಿ, ನಗ್ತಾ ಇರಿ, ನಗಿಸ್ತಾ ಇರಿ. ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ದಯವಿಟ್ಟು ಗಿಡ ನಡಿ, ನೀರನ್ನ ಉಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಥ್ಯಾಂಕ್ ಯು, ಗುಡ್ ನೈಟ್, ಬಾಯ್.